ಮೂರನೇ ಮದುವೆಗೆ ತಯಾರಾದ ರಾಧಿಕಾ ಕುಮಾರಸ್ವಾಮಿ. ಹೌದು ಸ್ನೇಹಿತರೆ, ಒಂದು ರಾಧಿಕಾ ಕುಮಾರಸ್ವಾಮಿ ಅವರು ಮೂರನೇ ಮದುವೆಗೆ ತಯಾರಾಗಿದ್ದಾರೆ. ಸೊ ಇದನ್ನು ನೋಡಿದ ಕುಮಾರಸ್ವಾಮಿ ಹೇಳಿದ್ದೇನು ಗೊತ್ತಾ? ಸೊ ಒಂದು ಕುಮಾರಸ್ವಾಮಿ ಸಿಟ್ಟಿನಿಂದ ಹೇಳಿದ್ದೇನು, ಯಾಕೆ ಒಂದು ಕುಮಾರಸ್ವಾಮಿ ಅವರು ಸಿಟ್ಟಿನಿಂದ ಈ ಮಾತನ್ನು ಹೇಳಿದರು, ಹಾಗೆ ಒಂದು ರಾಧಿಕಾ ಕುಮಾರಸ್ವಾಮಿ ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಆದರೂ ಯಾರು? ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಲೈಕ್ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲದಾಗಿ ಹೇಳಬೇಕಪ್ಪ ಅಂತಂದರೆ, ರಾಧಿಕಾ ಕುಮಾರಸ್ವಾಮಿ ಅವರು ಒಂದು ತುಂಬ ಅಂದರೆ ತುಂಬಾ ಸಿನಿ ಜೀವನದಲ್ಲಿ ಸಕ್ರಿಯರಾಗಿದ್ದರು. ಯಾವ ರೀತಿಯಪ್ಪ ಅಂತಂದರೆ, ಇವರ ಒಂದು ಟ್ರೆಂಡಿಂಗ್ ಯಾವ ರೀತಿ ಇತ್ತಪ್ಪ ಅಂದರೆ, ಅವತ್ತು ಶಿವಣ್ಣ ಅವ್ರ ಜೊತೆ ತುಂಬಾ ಒಂದು ಟ್ರೆಂಡಿಂಗ್ನಲ್ಲಿ ಇದ್ದರು. ಸೊ ಒಂದು ಇವರಿಲ್ಲದೆ ಕನ್ನಡ ಇಂಡಸ್ಟ್ರಿಯೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಟ್ರೆಂಡಿಂಗ್ನಲ್ಲಿ ಶಿವರಾಜ್ ಕುಮಾರ್ ಅವರ ಜೊತೆ ಮಿಂಚಿದ್ರು. ಅಂತಹ ಒಂದು ನಟಿ ಈಗ ತುಂಬಾ ಪಾಪ್ಯುಲಾರಿಟಿಯನ್ನು ಪಡೆದಿದ್ದರು. ಸೊ ಇವರಿಲ್ಲದೆ ಒಂದು ಮೂವಿಗಳೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದರು. ಸೊ ಅಂತಹ ನಟಿ ಇವಾಗ ಯಾವ ರೀತಿಯಾಗಿದ್ದಾರೆ ಅಪ್ಪ ಅಂತಂದರೆ, ಒಂದಲ್ಲ ಎರಡಲ್ಲ 3 ಮದುವೆಗಳನ್ನು ಆಗೋಕ್ಕೆ ತಯಾರಾಗಿದ್ದಾರೆ. ಮೊಟ್ಟ ಮೊದಲನೇದಾಗಿ ಒಂದನೇ ಪತಿ ಒಂದು ಬಿಸ್ನೆಸ್ ಮ್ಯಾನ್ ಅವರೊಂದಿಗೆ ಮದುವೆಯನ್ನು ಆಗ್ತಾರೆ. ಸೊ ಆ ಒಂದು ಬಿಸ್ನೆಸ್ ಮ್ಯಾನ್ ಅವರು ಒಂದು ಹೃದಯಾಘಾತದಿಂದ ಮರಣವನ್ನು ಹೊಂದಿದಾಗ ಸೊ ಒಂದು 2ನೇ ಮದುವೆಗೆ ತಯಾರಾಗ್ತಾರೆ ಅನ್ನೋದು ನಾವು ಯಾವುದೇ ರೀತಿಯಾಗಿ ಹೇಳಲ್ಲ. ಯಾವ ರೀತಿ ಆಗುತ್ತಪ್ಪ ಅಂತಂದರೆ, ಒಂದು ತಮ್ಮ ಮೊದಲನೇ ಪತಿ ಹೃದಯಾಘಾತದಿಂದ ಒಂದು ಮರಣವನ್ನು ಹೊಂದ್ತಾರೆ. ಅದಾದ ನಂತರ ಕೆಲವೊಂದಿಷ್ಟು ದಿನಗಳ ಕಾಲ ಒಂದು ಸಿನಿ ರಂಗದಲ್ಲಿ ಒಂದಿಷ್ಟು ಮಾಯವಾಗಿಬಿಡ್ತಾರೆ. ಯಾವ ರೀತಿ ಅಂದರೆ, ಒಂದು ಸಿನಿಮಾ ರಂಗದಲ್ಲಿ ಕಾಣಿಸಿಕೊಳ್ಳೋದಿಲ್ಲ. ಸೊ ತುಂಬ ಪಾಪ್ಯುಲರ್ ಆಗಿರ್ತಾರೆ ಆವಾಗ. ಸೊ ಒಂದು ಸಿನಿಮಾ ರಂಗದಿಂದ ದೂರ ಉಳಿದು ಬಿಡ್ತಾರೆ. ಸೊ ಒಂದು 4-5 ವರ್ಷಗಳ ಕಾಲ ಒಂದು ಸಿನಿಮಾ ರಂಗದಿಂದ ದೂರ ಉಳಿದುಬಿಟ್ಟು ಆಮೇಲೆ ಇದ್ದಕ್ಕಿದ್ದ ಹಾಗೆ ಒಂದು ಪ್ರತ್ಯಕ್ಷವಾಗಿ ನಾನು ಕುಮಾರಸ್ವಾಮಿ ಅವರನ್ನು ಮದುವೆ ಆಗಿದ್ದೇನೆ ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಇದನ್ನು ಕೇಳಿದ ಕುಮಾರಸ್ವಾಮಿ ಅವರು, ಹಾಗೆ ನಮಗೆ ಒಬ್ಬಳು ಮಗಳಿದ್ದಾಳೆ ಅನ್ನೋ ಒಂದು ಶಾಕಿಂಗ್ ನ್ಯೂಸನ್ನು ಕೂಡ ಒಂದು ರಾಧಿಕಾ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಹಾಗೆ ಸತ್ಯ ಎಲ್ಲ ಬಯಲಾಗುತ್ತೆ. ಸೊ ಒಂದು ರಾಧಿಕಾ ಕುಮಾರಸ್ವಾಮಿ ಅವರು ಒಂದು ಕುಮಾರಸ್ವಾಮಿ ಅವರನ್ನು ಮದುವೆ ಆಗಿದ್ದಾರೆ. ಇದು ಇವರ 2ನೇ ಮದುವೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಅದಾದ ಮೇಲೆ ಏನಾಗುತ್ತೆ ಅಪ್ಪ ಅಂತಂದರೆ, ಇಬ್ಬರು ಕೂಡ ಒಂದು ಒಪ್ಕೊಳ್ತಾರೆ, ಇಬ್ಬರು ಕೂಡ ಒಂದು ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾರೆ. ಆಮೇಲೆ ಕೆಲವೊಂದಿಷ್ಟು ದಿನಗಳ ಕಾಲ ಮತ್ತೆ ಸಿನಿ ರಂಗವನ್ನು ಬಿಡ್ತಾರೆ. ಸೊ ಆಮೇಲೆ ಏನಾಗುತ್ತೆಪ್ಪ ಅಂತಂದರೆ, ಇವರಿಬ್ಬರಿಗೂ ಕೂಡ ವಿಚ್ಛೇದನ ಆಗುತ್ತೆ, ಅಂದರೆ ಡಿವೋರ್ಸ್ ಆಗುತ್ತೆ. ಸೊ ಆಮೇಲೆ ಇಬ್ಬರು ಕೂಡ ಒಂದು ಡಿವೋರ್ಸನ್ನು ಪಡೆದುಬಿಟ್ಟು ಇಬ್ಬರು ಒಂದು ತಮ್ಮ ಜೀವನವನ್ನು ನಡ್ಕೊಂಡು ಹೋಗ್ತಾರೆ. ಸೊ ಇನ್ನು ಅವರಿಬ್ಬರಿಗೂ ಒಂದು ಮಗಳು ಕೂಡ ಇದ್ದಾಳೆ ಅನ್ನೋ ಸುದ್ದಿ ಕೂಡ ನಮಗೆಲ್ಲ ಗೊತ್ತಿದೆ. ಅವರಿಬ್ಬರಿಗೂ ಒಬ್ಬ ಮಗಳು ಕೂಡ ಇಂದಿಗೂ ಕೂಡ ಇದ್ದಾಳೆ. ಇನ್ನು ಅವಳನ್ನು ಇಂದಿಗೂ ಕೂಡ ಒಂದು ಸಾಕ್ತಾ ಇದ್ದಾರೆ. ಸೊ ಒಂದು ಕುಮಾರಸ್ವಾಮಿ ಅವರ ಹತ್ರ ಜೀವನಾಂಶವನ್ನು ಕೂಡ ಒಂದು ಪಡೆದಿದ್ದಾರೆ. ಸೊ ಒಂದು ಕುಮಾರಸ್ವಾಮಿ ಅವ್ರನ್ನ ಬಿಟ್ಟ ಮೇಲೆ ಮತ್ತೆ ಒಂದು ಸಿನಿಮಾ ರಂಗದಕ್ಕೆ ಪ್ರವೇಶವನ್ನು ಮಾಡ್ತಾರೆ. ಮತ್ತು ಒಂದು ಸಿನಿಮಾ ರಂಗದಲ್ಲಿ ಮತ್ತಷ್ಟು ಒಂದಿಷ್ಟು ಕೆಲಸಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಯಾವ ರೀತಿಯಾಗಿಯಪ್ಪ ಅಂತಂದರೆ, ಮತ್ತೆ ಮಿಂಚೋಕ್ಕೆ ಟ್ರೈ ಮಾಡ್ತಾರೆ, ಆದರೆ ಮೊದಲನೇಷ್ಟು ಟ್ರೆಂಡಿಂಗ್ ಸೆನ್ಸೇಷನ್ ಮತ್ತೆ ಕ್ರಿಯೇಟ್ ಆಗೋದಿಲ್ಲ. ಸೊ ಇಷ್ಟೆಲ್ಲ ಮಾಡಿದ ರಾಧಿಕಾ ಕುಮಾರಸ್ವಾಮಿ ಅವರು 3ನೇ ಮದುವೆ ಆಗ್ತಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇವೆ. ಆದರೆ ಇನ್ನು ಹೇಳಬೇಕಪ್ಪ ಅಂತಂದರೆ, ರಾಧಿಕಾ ಕುಮಾರಸ್ವಾಮಿ ಅವರು 3ನೇ ಮದುವೆ ಆಗ್ತಿದ್ದಾರಂತೆ. ಅವರು ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತೆ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇವೆ. ಆದರೆ ಇದ್ರ ಬಗ್ಗೆ ಇನ್ನೂ ಕೂಡ ಸಂಪೂರ್ಣವಾದ ಮಾಹಿತಿ ಸಿಕ್ಕಿಲ್ಲ. ಮಾಹಿತಿ ಸಿಕ್ಕ ನಂತರ ಖಂಡಿತವಾಗ್ಲೂ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೇನೆ. ಇನ್ನು ಕುಮಾರಸ್ವಾಮಿ ಅವರು ಇದರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರಂತೆ. ಸೊ ಜೀವನಾಂಶವನ್ನು ಪಡೆದುಬಿಟ್ಟು ಒಂದು 3ನೇ ಮದುವೆನ ಆಗೋದು ಸರಿಯಲ್ಲ ಅನ್ನೋ ಮಾತನ್ನು ಕೂಡ ಒಂದು ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರಂತೆ. ಇನ್ನು ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ, ರಾಧಿಕಾ ಕುಮಾರಸ್ವಾಮಿ ಅವರು 3ನೇ ಮದುವೆನ ಆಗಬೇಕಾ ಅಥವಾ ಆಗಬಾರ್ದಾ? ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ.